ನಾವು ಬೈಬಲ್ ನಲ್ಲಿ ಒಂದೊಂದಾಗಿ ನಾವು ಓದ್ತೀವಿ. ಬೈಬಲ್ ನಲ್ಲಿ ನಾವು ಓದುವಾಗ ನಮ್ಗೆ ಅರ್ಥ ಆಗುತ್ತೆ, ಬೈಬಲ್ ನಲ್ಲಿ ಒಂದೊಂದು ಒಬ್ಬೊಬ್ಬರ ಬಗ್ಗೆ ಹೇಳಿದೆ. ಅಬ್ರಹಾಂ ಏನ್ ಮಾಡಿದ್ರು, ಯೇಸು ಪ್ರಭು ಅಬ್ರಹಾಂನ ಕರೆದು, ನೀನ್ ಕುಟುಂಬ ಜೊತೆ ಇರ್ಬೇಡಪ್ಪ, ನೀನ್ ಅಲ್ಲಿದ್ರೆ ಮತ್ತೆ ನೀನು ಅದೇ ಇದು ಗುಣಗಳು ಬಂದ್ಬಿಡುತ್ತೆ, ಅದೇ ಸ್ವಭಾವಗಳು ನೀನ್ ಒಳಗಡೆ ಬಂದ್ಬಿಡುತ್ತೆ, ಅಲ್ಲಿಂದ ನೀನ್ ಬಾ, ದೂರ ಬಾ, ನೀನು ಆಶೀರ್ವಾದ ಇರೋ ಹಾಳು ಜೇನು ಇರೋ ನಾನು ಆ ಸ್ಥಳವನ್ನು ನಿನ್ ಕೊಡ್ತೀನಿ, ಆ ದೇಶವನ್ನು, ಆ ಊರನ್ನು ಕೊಡ್ತೀನಿ, ಅಲ್ಲಿ ಹೋಗಿ ನೀನು ಸಂತೋಷವಾಗಿರ್ತೇನೆ, ನೀನನ್ನು ಬ್ಲೆಸ್ ಮಾಡ್ತೀನಿ, ನಿನ್ ಮೂಲಕ ಒಂದು ದೊಡ್ಡ ಜನಾಂಗನ ನಾನು ಎಬ್ಸ್ತೀನಿ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಅಬ್ರಹಾಮ, ಯಾಕಪ್ಪ ಯೇಸುವೆ, ನಾನು ಇಲ್ಲಿ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಆಗಿಲ್ವಾ ಅಂತ ಒಂದು ಕ್ರಾಸ್ ಕ್ವಶನ್ ಕೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದೇ ಅವ್ರಿಗೂ ತುಂಬಾ ಜನರಿಗಿರೋ ವ್ಯತ್ಯಾಸ. ಆಗುತ್ತಾ, ನಡೆಯುತ್ತಾ, ಇದೆಲ್ಲ ಆಗೋ ತರ ಇದೆಯಾ ಈ ಕಾಲದಲ್ಲಿ?